ನೋಡಿ, ನನಗೆ ಯಾರ ಆಹ್ವಾನ ಬಂದರೂ ನಾನು ನನ್ನ ತುಂಬ ಆತ್ಮೀಯ ಆಳುವ ಪಕ್ಷ ಆದರೆ ಅವನನ್ನು ಪ್ರಶ್ನಿಸೋನು. ಯಾಕೆಂದರೆ ಪತ್ರಿಕೋದ್ಯಮ ಇರ್ಬೋದು, ಪ್ರಜೆಗಳಿರ್ಬೋದು, ನಾವು ನಿರಂತರ ವಿರೋಧ ಪಕ್ಷವಾಗಿರಬೇಕು. ಆರಿಸಿದವ್ರ ಹತ್ರ ಕೆಲಸ ಮಾಡಿಸ್ಬೇಕು. ಯಾವ ಆಧಾರದ ಮೇಲೆ ನಾವು ಹೋಗಿ ಅವರಿಗೆ ಕ್ಯಾಂಪೇನ್ ಮಾಡಬೇಕು? ಅವರನ್ನೆಲ್ಲಿ ಮಾಡಲಿ. ನಾವು ಜನರ ಪರವಾಗಿ ಅವರ ಮಾತುಗಳಲ್ಲಿ ವೈಚಾರಿಕತೆ ಇದೆಯಾ ಅಥವಾ ನಿರುದ್ಯೋಗ ಸಮಸ್ಯೆ ಬಗ್ಗೆ ಏನಾದ್ರು ಮಾತಾಡ್ತಿದ್ರೆ ಕೇಳ್ತೀವಿ. ಏನು ಯಾಕೆ ಓಟ್ ಹಾಕಬೇಕು ಹೇಳಿ ಅಂತ ಕೇಳ್ತೀವಿ ನಾವು. ಅದು ನಮ್ಮ ಪ್ರಶ್ನೆ ಆಗಬೇಕೆ ಹೊರತು ಪರವಾಗಿ ಹೋಗೋದ್ರಲ್ಲಿ ಏನಿದೆ. ನನಗೆ ಮಹಾಪ್ರಭುಗಳ ಮೇಲೆ ಕೋಪ ಇದೆ ಅನ್ನೋ ಕಾರಣಕ್ಕೆ ಅವರ ಎದುರುಗಳೆಲ್ಲ ನನ್ನ ಸ್ನೇಹಿತರಾಗೋದು ಬೇಕಾಗಿಲ್ಲ ನನಗೆ ಮಹಾಪ್ರಭುಗಳ ಬಗ್ಗೆ ಕೋಪ ಇರೋದು ಜನರಿಗೆ ಅನ್ಯಾಯ ಆಗ್ತಿದೆ, ನಮಗೆ ಅನ್ಯಾಯ ಆಗ್ತಿದೆಯೇ ಹೊರತು ಈ ಪಕ್ಷನ ಬೆಳೆಸಬೇಕು ಅಂತಲ್ಲ. ಪಕ್ಷಗಳನ್ನು ಬೆಳೆಸೋದು ನಾವಲ್ಲ, ನಾವು ಪ್ರಜೆಗಳು, ಅವ್ರ ಕಾರ್ಯಕರ್ತರು ಅವ್ರು ಮಾಡಬೇಕು. ಯಾವುದರ ಮಧ್ಯೆ ನಡೀತಿದೆ ಅನ್ನೋದಕ್ಕಿಂತ ಯಾವುದರ ಮಧ್ಯೆ ನಡಿಬೇಕು ಅಂತ ನಾವು ಹೇಳಬೇಕು. ಧರ್ಮದ ಬಗ್ಗೆ ನಡಿಬಾರ್ದು, ಭ್ರಷ್ಟಾಚಾರದ ಬಗ್ಗೆ ನಡಿಬೇಕು, ಏನು ಕೆಲಸ ಮಾಡಿಲ್ವೋ ಅದರ ವಿರುದ್ಧವಾಗಿ ನಡಿಬೇಕು. ಇವರು ಏನೇನೋ ಹೇಳ್ತಿರ್ತಾರೆ, ಅದನ್ನೆಲ್ಲ ಹೇಳ್ಕೋಬೇಡಿ, ನಂಗದು ಮಾಡಬೇಡಿ. ಸುಮ್ಮನೆ ನೀವು 11 ದಿನ 20 ದಿನ ಉಪವಾಸ ಮಾಡ್ಕೊಂಡು ದೇವಸ್ಥಾನ ಸುತ್ತಿದ್ರೆ ಯಾಕೆ ಸುತ್ತಾ ಇದ್ದೀರಿ? ಒಂದು ಪ್ರಶ್ನೆ ಮಣಿಪುರದ ಬಗ್ಗೆ ಮಾತಾಡಲ್ಲ. ಇವಾಗ ಎಲೆಕ್ಟ್ರಾಲ್ ಬಾಂಡ್ ಬಂದಿದೆ, ಇದು ಎಷ್ಟು ದೊಡ್ಡ ಹಗರಣ. ಅದ್ರ ಬಗ್ಗೆ ಒಂದು ಪ್ರೆಸ್ ಮೀಟ್ ಕರೆದು ಮಾತಾಡ್ಬೋದಲ್ಲ. ನೋಡಿ ಹಿಂಗೆ ಇದು ಅಂತಲ್ಲ ಅಂತ. ಯಾಕಂದರೆ ಕಳ್ಳರು ಅದನ್ನು ಸುಳ್ಳು ಹೇಳ್ಬಿಡೋದು. ಇವಾಗ ವಾಟ್ಸಪ್ಗಳಲ್ಲಿ ಅಲ್ಲಿ ಹೌದಂತಲ್ಲ 300 MP ಅಂತ ಹಂಗೆ ಕೊಡ್ತಾರೆ ಎಲೆಕ್ಟ್ರಾಲ್ ಬಾಂಡು. ಯಾರನ್ನು ಮಂಗ ಮಾಡ್ತಾಯಿದ್ದೀರಿ ಕೂತ್ಕೊಂಡು? ಎಲ್ಲಿ ಮಂಗ ಮಾಡ್ತಾಯಿದ್ರಿ ನೀವು ಕೂತ್ಕೊಂಡು? 2019 ಕೊಟ್ಟಿದ್ರಿ, ಅದಕ್ಕೆ ಮುಂಚೆ 1 ವರ್ಷ ಕೊಟ್ಟಿಲ್ಲ. ಅದು ಹೊರಗೆ ಬಂದರೆ ಎಷ್ಟು ಬೀಳುತ್ತೆ? PM ಕೇರ್ ಫಂಡಿಂದ ಹೊರಗಡೆ ಬಂದರೆ ಎಷ್ಟು ಬೀಳುತ್ತೆ? ಮೊನ್ನೆ ಯಾರೋ JDUನವರು ನಮಗೆ ಗೊತ್ತಿಲ್ಲ ನಮ್ಮ ಆಫೀಸಿಗೆ ಬಂದು ಬಾಗಿಲು ಬಿಟ್ಟು ಹೋದ್ರು. ಏನು ಸ್ಯಾಂಟಾ ಕ್ಲಾಸ್ ಬಂದೇನ್ರಿ ನಿಮಗೆ? ಕ್ರಿಶ್ಚಾನಿಟಿನ ಕ್ರಿಸ್ಮಸ್ ಬಂತ ನಿಮಗೆ? ಅಂದರೆ ಯಾರೋ ಬಂದು ಲಕೋಟೆನಲ್ಲಿ 10 ಕೋಟಿ ಕೊಟ್ಟು ಹೋಗ್ಬಿಡ್ತಾರೆ ನಿಮಗೆ. ಅದು ಯಾರ್ದು ಅಂತ ಕೇಳಲ್ವಾ? ಅದು ದಾವೂದ್ ಇಬ್ರಾಹಿಮ್ದ, ಕಳ್ಳಂದ, ಲೂಟಿ ಮಾಡೋಂದ ಕೇಳಲ್ವಾ ನೀವು? ಅಲ್ಲ, ಅವ್ರು ಕೊಟ್ಟರು ನಾವು ತೊಗೊಂಡ್ವಿ. ನೀವೊಂದು ಆಡಳಿತದಲ್ಲಿದ್ದು ಅವನು ಕಳ್ಳತನ ಮಾಡೋನಿಗೆ ಮೋಸ ಮಾಡೋನು ನಿಮಗೆ ಕೊಡ್ತಿದ್ದಾನೆ ಅಂದರೆ ಯಾಕೆ ಕೊಡ್ತಿದ್ಯಾ? ಯಾಕಂದರೆ ನೀನು ಇನ್ನೂ ಕೇಳ್ತಾ ಇದೆಯಾ? ನಿನಗೆ ಕಾಂಟ್ರಾಕ್ಟ್ಸ್ ಬೇಕು ಕೊಡ್ತಾ ಇದ್ದೀರಿ ತಾನೆ. ಹಂಗೆಲ್ಲ ಆಗಲ್ಲ. ನೀವು ತಪ್ಪು, ನೀವು ದರೋಡೆಕೋರರು, ದೇಶದ್ರೋಹಿಗಳು ನೀವು. ನಾವು ಪ್ರಜೆಗಳಲ್ಲ. ನಿಮ್ಮನ್ನು ಪ್ರಶ್ನೆ ಮಾಡಿದ್ರೆ ನಮ್ಮನ್ನು ದೇಶದ್ರೋಹಿ ಮಾಡೋದು. ನೀವು ತಪ್ಪು ಮಾಡ್ತಿರೋದು ನೀವು ದೇಶದ್ರೋಹಿಗಳು ಅಂತ ಹೇಳಬೇಕು. ಆ ಇಶ್ಯೂಗಳ ಮೇಲೆ ಎಲೆಕ್ಷನ್ ನಡೆಯುತ್ತೆ. ಅವ್ರಿಗೆ ಹೇಳಿದಾರಲ್ರಿ, ಇಡಿ ಇದೆ, ಚುನಾವಣೆ ಬಾಂಡ್ ಇದೆ. ನಿಮಗೆ ಕಾಣಿಸ್ತಾ ಇದೆಯಲ್ಲ, ಈಗ ಬಂದಿರೋ ವರದಿಗಳ ಪ್ರಕಾರ ಅವನ ಮೇಲೆ ಇಡಿ ರೇಡ್ ಆಯಿತು. ಅದಾದ ತಕ್ಷಣ 1 ವಾರದಲ್ಲಿ ಅವನು 100 ಕೋಟಿ ಬಾಂಡ್ ತೆಗೆದ. ಆಮೇಲೆ ಇಡಿ ರೇಡ್ ಇಲ್ಲ. ಅಷ್ಟೇ ತಾನೆ? ಅಂದರೆ ನೀವು ಹೆದರಿಸ್ಕೊಂಡು ಕೂಡ ದುಡಿತಾ ಇದ್ದೀರಿ. ಅವ್ರಿಗೂ ಕೊಡಿ, ಇವ್ರಿಗೂ ಕೊಡಿ, ನಮಗೆ ಸ್ವಲ್ಪ ಜಾಸ್ತಿ ಕೊಡಿ, ಮುಗೀತು ಕತೆ.